ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟಾರ್ಸ್ ವೈಬ್ಸ್. ಸೊ ಇದು ಲಾಸ್ಟ್ ವೀಡಿಯೋ ಕಂಟಿನ್ಯೂಷನ್. ವಾರಣಾಸಿಯಿಂದ ಡಿನ್ನರ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಪ್ರಯಾಗ್ರಾಜಿಗೆ ಬಿಟ್ವಿ. ವಾರಣಾಸಿಯಿಂದ ಸಂಗಮ್ ಪ್ರಯಾಗ್ರಾಜ್ಗೆ 117 ಕಿಲೋಮೀಟರ್ಸ್ ಅರೌಂಡ್ ಇದೆ. ಸೊ ನಾವು ಹೋಗ್ಬೇಕಾದ್ರೆ ನೋಡಿ ಫುಲ್ ಟ್ರಾಫಿಕ್ ಆಗಿತ್ತು, ಆ ಕಡೆ ಜಾಮ್ ಆಗಿತ್ತು. ಸೊ ಈ ಕಡೆನೂ ನಾವು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಜಾಮ್ ಆಗಿತ್ತು. ಸೊ ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಒಂದು ಕಲ್ಯಾಣ ಮಂಟಪ ಇತ್ತು, ಅಲ್ಲೇ ಕನ್ವೆನ್ಷನಲ್ಲಿ ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ರ್ಯಾಪಿಡೋ ಸಿಗುತ್ತೆ ನಿಮಗೆ. ರ್ಯಾಪಿಡೋ ಬೈಕ್ಸಲ್ಲಿ ತೊಗೊಂಡು ಪರ್ ಹೆಡ್ 200 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು. 5 ಬೈಕ್ಸ್ಗೆ 1200 ರುಪೀಸ್ ನಾವು ಮಾತಾಡಿದ್ವಿ. ಮಿಡ್ ನೈಟ್ ಕ್ರೇವಿಂಗ್ಸ್ ಆಗ್ತಿತ್ತು, ಸೊ ನಾವು ಪಕೋಡ ತಿಂದ್ವಿ. ಸಾಲ್ಟ್ ಜಾಸ್ತಿ ಇತ್ತು, ಗ್ರೀನ್ ಚಟ್ನಿ ಜೊತೆ ಕೊಟ್ಟಿದ್ರು. ಫೈನಲಿ ಸಂಗಮ್ ಪಾಯಿಂಟ್ಗೆ ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು ನೈಟ್ ಹೊತ್ತು ನೋಡೋಕ್ಕೆ, ವಿತ್ ಲೈಟ್ಸು ಟೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಬರ್ತಾಯಿತ್ತು. ಸೊ ನಮ್ಮ ಟೆಂಟ್ಸ್ನ ಹಾಕೊಳಕ್ಕಂತ ನೋಡಿದ್ವಿ, ಬಟ್ ಅಲ್ಲಿ ಎಲ್ಲೂ ಪ್ಲೇಸ್ ಇರಲಿಲ್ಲ. ಸೊ ಅಲ್ಲಿರೋ ಟೆಂಟ್ಸಲ್ಲೇ ನಾವು ಉಳ್ಕೊಂಡ್ವಿ. 300 ಪರ್ ಪರ್ಸನ್ ತೊಗೊಂಡ್ರು. ನಾವು ತುಂಬ ನಿಯರೆಸ್ಟ್ ಬೋಟಿಂಗ್ ಪಾಯಿಂಟ್ ಹತ್ರ ಇದ್ವಿ ಸಂಗಮ್ಗೆ. ಲೈಕ್ 200 ಮೀಟರ್ಸಲ್ಲಿ ನಡ್ಕೊಂಡು ಹೋದರೆ ವಿ ವಿಲ್ ಗೆಟ್ ದಿ ಬೋಟಿಂಗ್ ಪಾಯಿಂಟ್. ಸೊ ನೈಟು ಬಂದಿರೋದು ಲೇಟ್ ಅಂದ್ಬಿಟ್ಟು ನಾವು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅರೌಂಡ್ 6 AM ನಾವು ಬೆಳಗ್ಗೆ ಎದ್ದಿದ್ದು. ಸೊ ಆ್ಯಕ್ಚುಲಿ ನಮ್ಮ ಬಾಯ್ಸ್ ಎಷ್ಟೊಂದು ಪ್ಲೇಸಸ್ನೆಲ್ಲ ಕ್ಯಾನ್ಸಲ್ ಮಾಡಿದರು. ಸೊ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಿದ್ವಿ. ಸೊ ನಾವು ಕಾರಲ್ಲಿ ಲಗೇಜ್ ಜಾಸ್ತಿ ಏನು ತೊಗೊಂಡಿಲ್ಲ, ಜಸ್ಟ್ 1 ಪೇರ್ಸ್ ಆಫ್ ಎಕ್ಸ್ಟ್ರಾ ಡ್ರೆಸ್ ತೊಗೊಂಡ್ವಿ. ಸಂಗಮಲ್ಲಿ ಸ್ನಾನ ಮಾಡಿದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಟೆಂಟ್ಸ್ ತೊಗೊಂಡಿದ್ವಿ, ಆ್ಯಂಡ್ ಜಾಕೆಟ್ಸ್ ಹಾಕ್ಕೊಂಡಿದ್ವಿ. ಶಾಲ್ ಇತ್ತು, ಬ್ಲ್ಯಾಂಕೆಟ್ಸ್ ಎಲ್ಲ ಏನು ತೊಗೊಂಡಿಲ್ಲ. ಪಾಪ ಮನೋಜ್ ನೋಡಿ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಟೆಂಟ್ನ ಕ್ಯಾರಿ ಮಾಡ್ತಾ ಇದ್ದಾನೆ. ಸೊ ನಾವು ಹೋಗಿರೋ ಬೋಟಿಂಗ್ ಪಾಯಿಂಟಲ್ಲಿ ಬೋಟ್ಸ್ ಎಲ್ಲ ಅವತ್ತು ಕ್ಯಾನ್ಸಲ್ ಮಾಡಿದರು. ನೋ ಸರ್ವಿಸ್ ಇರಲಿಲ್ಲ ಅವತ್ತು. ಸೊ ನಾವು ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ವಿ. ಅಲ್ಲಿ ಯಾರೋ ಕೇಳಿದ್ವಿ. ಸೊ ಅವ್ರು ಹೇಳಿದ್ರು ಈ ಕಡೆ ಬೋಟ್ ಸಿಗುತ್ತೆ ಅಂದ್ಬಿಟ್ಟು. ಐ ಥಿಂಕ್ 23-24 ಸೆಕ್ಟರ್ ಹತ್ರ ಏನೋ. ಸೊ ಅಲ್ಲಿ ನಾವು ಫಸ್ಟ್ ಮಾತಾಡಿದ್ವಿ. ಬೋಟ್ ಬಂದ್ಬಿಟ್ಟು 10,000 ಏನೋ ಹೇಳಿದ್ರು. ದೆನ್ ನಾವು ಅಲ್ಲಿ ತೊಗೊಂಡಿಲ್ಲ. ಮತ್ತೆ ಮುಂದಕ್ಕೆ ಹೋಗಿ ಬಾರ್ಗೇನ್ ಮಾಡಿದ್ದಕ್ಕೆ ಅವರು 500 ಪರ್ ಪರ್ಸನ್ ತೊಗೊಂಡ್ರು. ಬಟ್ ಓಕೆ, ರೀಸನಬಲ್ ಆಗಿದೆ ಅಂದ್ಬಿಟ್ಟು ನಾವು ಇನ್ನು ಅದೇ ಬೋಟಲ್ಲೇ ಹೋದ್ವಿ. ಎಷ್ಟೊಂದು ಜನ ಬಂದ್ಬಿಟ್ಟು ದಡದ ಹತ್ರನೇ ಸ್ನಾನ ಮಾಡ್ತಿದ್ರು, ಬಟ್ ಆ್ಯಕ್ಚುಲಿ ಅದು ಗಂಗಾ ಇರುತ್ತೆ, ಇಲ್ಲಾಂದರೆ ಯಮುನಾ ಘಾಟ್ ಇರುತ್ತೆ. ನೋಡಿ ನಾವೆಲ್ಲಿ ಸ್ನಾನ ಮಾಡಿದ್ದು ಅಂತ ನಾನು ಪ್ರಾಪರಾಗಿ ತೋರಿಸ್ತೀನಿ. ಲೆಫ್ಟ್ ಸೈಡಲ್ಲಿರೋದು ಯಮುನಾ, ಈ ರೈಟ್ ಸೈಡಲ್ಲಿರೋದು ಗಂಗಾ. ಆ್ಯಂಡ್ ನಾವು ಸ್ನಾನ ಮಾಡಿರೋದು ಇಲ್ಲಿ ಸಂಗಮ್ ಪಾಯಿಂಟ್ ಹತ್ರ, ತ್ರಿವೇಣಿ ಸಂಗಮ್ ಪಾಯಿಂಟ್ ಹತ್ರ ಕರೆಕ್ಟಾಗಿ ಇಲ್ಲಿ ನೋಡ್ಕೊಂಡು ಮಾಡಿರೋದು. ಸೊ ನೀವು ಕೂಡ ಮ್ಯಾಪ್ನ ಯೂಸ್ ಮಾಡಿ, ಇವ್ರನ್ನ ಕೇಳಬೇಡಿ. ಆ್ಯಂಡ್ ಬೋಟ್ಸ್ ಅವ್ರನ್ನ ತುಂಬ ಬೇಗ ಯಾಮರಿಸ್ತಾರೆ ನಿಮ್ಮನ್ನ. ಸೊ ಮ್ಯಾಪ್ ನೋಡಿಕೊಂಡು ಕರೆಕ್ಟಾಗಿ ಸಂಗಮ್ ಪಾಯಿಂಟ್ ಹತ್ರನೇ ಸ್ನಾನ ಮಾಡ್ಕೊಳ್ಳಿ. ಬಿಕಾಸ್ ನಾವು ಇಲ್ಲಿಷ್ಟು ದೂರ ಹೋಗೋದು ಸಂಗಮ್ ಅಲ್ಲೇ ಸ್ನಾನ ಮಾಡಬೇಕು ಅಂತ. ಸ್ವಲ್ಪ ಜನ 3 ಟೈಮ್ಸ್ ಮುಳುಗಬೇಕು, ಒಂದು ಸ್ವಲ್ಪ ಜನ 5 ಟೈಮ್ಸ್ ಮುಳುಗಬೇಕು ಅಂತ ಹೇಳ್ತಾಯಿದ್ರು. ಬಟ್ ನಾವು 3 ಟೈಮ್ಸ್ ಮುಳುಗಿದ್ವಿ. ಇನ್ನೊಂದು ಹೇಳಿದ್ರು, ಲೈಕ್ ನಾವು ಯಾರಾದರೂ ಹೆಸ್ರನ್ನ ಹೇಳ್ಕೊಂಡು ಅವ್ರ ಹೆಸ್ರ ಮೇಲೆ ಕೂಡ ಮುಳುಗ್ಬೋದು ಅಂತ. ಸೊ ನಾವು ಸಂಗಮ ಹತ್ರ ಸ್ನಾನ ಮಾಡಾದ್ಮೇಲೆ ಅಲ್ಲಿ ಒಂದು ಚಿಕ್ಕ ಹುಡುಗರು ಟೆಂಟ್ಸ್ ಎಲ್ಲ ಹಾಕ್ಕೊಂಡು ಡ್ರೆಸ್ ಚೇಂಜಿಂಗ್ ಟೆಂಟ್ಸ್ ಹಾಕಿದ್ರು. ನಾವು ಹೋಗ್ಬೇಕಾದ್ರೆ ಕೇಳಿದ್ವಿ ಎಷ್ಟು ಅಂತ. 50 ರುಪೀಸ್ ಅಂತ ಪರ್ ಹೆಡ್ ಅಂದರು. ಆಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಚೆ ಬಂದಮೇಲೆ 100 ರುಪೀಸ್ಗೆ ಡಿಮ್ಯಾಂಡ್ ಮಾಡಿದ್ರು ಪರ್ ಪರ್ಸನ್ಗೆ. ನಾವು ಇಲ್ಲ, ನೀವು 50 ರುಪೀಸೇ ಹೇಳಿದ್ದು ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ. ಸೊ ಈ ಥರ ಯಾಮರ್ಸ್ತಾರೆ ಜನ, ನೀವು ತುಂಬ ಹುಷಾರಾಗಿರಬೇಕು. ಆ್ಯಂಡ್ ಬೋಟ್ ಮಾತಾಡ್ಕೊಳ್ಬೇಕಾದ್ರೆ ಮುಂಚೆನೇ ನೀವು ಕ್ಲಿಯರಾಗಿ ಮಾತಾಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ, 1 ವೇನಾ 2 ವೇನಾ ಅಂದ್ಬಿಟ್ಟು. ಬಿಕಾಸ್ ಅಲ್ಲಿ ಹೋದ್ಮೇಲೆ ಮತ್ತೆ ನೀವು 1 ವೇಗೆ ನಾವು ಪೇಮೆಂಟ್ ಮಾಡ್ತಾ ಇರೋದು, ಮತ್ತೆ ಹೋಗೋಕ್ಕೆ ಇನ್ನೊಂದು ಪೇಮೆಂಟ್ ಮಾಡಬೇಕು ಅಂತ ಯಾಮರ್ಸ್ತಾರೆ. ಸೊ ನೀವು ಏನಾದರೂ ಹೋಗೋಂಗಿದ್ರೆ ಅರ್ಲಿ ಮಾರ್ನಿಂಗೇ ಹೋಗೋಕ್ಕೆ ಟ್ರೈ ಮಾಡಿ. ಬಿಕಾಸ್ ನೀವು ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ರಶ್ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಬೋಟ್ ಕಾಸ್ಟ್ ಕೂಡ ಜಾಸ್ತಿನೂ ಆಗುತ್ತೆ. ಆ್ಯಂಡ್ ಇವಾಗ ಯಾರಾದರೂ VIP ಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಬೋಟಿಂಗ್ ಪಾಯಿಂಟ್ನೆಲ್ಲ ಸ್ಟಾಪ್ ಮಾಡ್ತಾರೆ.
ಸೊ ನಾವು ಮತ್ತೆ ನಾರ್ಮಲಾಗಿ ಯಮುನಾ ಇಲ್ಲಾಂದರೆ ಗಂಗಾದಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಭವ್ಯ ತಿಲಕ ಹಾಕ್ಸ್ಕೊಳ್ಳೋಣ ಅಂತಂದ್ಲು, ಹಾಕ್ಸ್ಕೊಂಡ್ವಿ. ಬಟ್ ಡಿಮ್ಯಾಂಡ್ ಮಾಡಲಿಲ್ಲ ಇಷ್ಟು ರೂಪಾಯಿ ಅಂದ್ಬಿಟ್ಟು, ಜಸ್ಟ್ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಕೊಡಿ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಹಾಕ್ಸ್ಕೊಂಡಿರೋದು ತಿಲಕನ. ಹಿಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸ್ನಾನ ಆದಮೇಲೆ ನಾವು ಡೈರೆಕ್ಟಾಗಿ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಲೇಟೇ ಹೂವು ಹನುಮಾನ್ ಟೆಂಪಲ್ಗೆ ಮ್ಯಾಪ್ ಹಾಕ್ಕೊಂಡ್ವಿ. ಅರೌಂಡ್ 2 ಕಿಲೋಮೀಟರ್ಸ್ ಏನೋ ತೋರಿಸ್ತು. ಸೊ ಅಲ್ಲೇನೋ ರಿಕ್ಷಾಸ್ ಏನೂ ಸಿಗಲಿಲ್ಲ ನನಗೆ, ಬೈ ವಾಕೇ ಹೋದ್ವಿ. ನಿಮಗೆ ಲ್ಯಾಂಗ್ವೇಜ್ ಬಂದಿಲ್ಲ ಅಂದರೆ, ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದರೆ, ನಿಮ್ಮ ಎಷ್ಟೊಂದು ಜನ ಬಂದಿರ್ತಾರೆ ಕರ್ನಾಟಕದಿಂದ, ಇಲ್ಲಾಂದರೆ ನಿಮಗೆ ಲ್ಯಾಂಗ್ವೇಜ್ ಗೊತ್ತಿರೋರು ಯಾರಾದರೂ ಇಂಗ್ಲೀಷಲ್ಲಿ ಮಾತಾಡೋರು ಇರ್ತಾರೆ, ಅವ್ರನ್ನ ಸ್ವಲ್ಪ ಫ್ರೆಂಡ್ ಮಾಡ್ಕೊಳ್ಳಿ. ಅವರು ಈ ಥರ ಅಲ್ಲಿ ಹೋಗಿ ಬರೋ ತನಕ ಆದರೂ ಸ್ವಲ್ಪ ಸೇಫಾಗಿರುತ್ತೆ. ಲೇಟೆ ಹನುಮಾನ್ ಇಲ್ಲಾಂದರೆ ಬಡೆ ಹನುಮಾನ್ ಅಂತಲೂ ಕರೀತಾರೆ. ಈ ಟೆಂಪಲ್ಲು ತುಂಬ ಪವರ್ಫುಲ್ಲು ಅಂತ ಹೇಳ್ತಾರೆ. ಸ್ನಾನ ಮಾಡಿಕೊಂಡು ಟೆಂಪಲ್ ವಿಸಿಟ್ ಮಾಡಾದ್ಮೇಲೆ ಏನೋ ಒಂಥರ ಡಿವೈನ್ ಫೀಲಿಂಗು, ಅದು ವರ್ಡ್ಸಲ್ಲಿ ಹೇಳೋಕ್ಕೆ ಆಗೋಲ್ಲ, ಅಷ್ಟು ಚೆನ್ನಾಗಿ ಒಂಥರ ಪಾಸಿಟಿವ್ ಫೀಲಿಂಗ್ ಬರ್ತಾಯಿತ್ತು. ನೀವು ಬಂದಿರೋ ದಿವಸ ಏನಾದರೂ ಫುಲ್ ರಶ್ ಆಗಿದ್ದರೆ ಜಸ್ಟ್ ಸಂಗಮಲ್ಲಿ ಸ್ನಾನ ಮಾಡಿ ಹನುಮಾನ್ ಟೆಂಪಲ್ನ ವಿಸಿಟ್ ಮಾಡಿ ಆ್ಯಂಡ್ ಆದರೆ ನಾಗವಾಸುಕಿ ಟೆಂಪಲ್ನ ವಿಸಿಟ್ ಮಾಡಿ ಆ್ಯಂಡ್ ಸಿಟಿನ ಬಿಡಿ, ಇಲ್ಲಾಂದರೆ ತುಂಬ ರಶ್ ಇರುತ್ತೆ ಆ್ಯಂಡ್ ನೀವು ಅಲ್ಲೇ ಸಿಗಾಕೊಂತೀರ. ನಮ್ಮದು ಟೆಂಪಲ್ ವಿಸಿಟಿಂಗ್ ಎಲ್ಲ ಬೆಳಗ್ಗೆನೇ ಮುಗಿದಿತ್ತು. ಬಟ್ ನಾವು ಸಿಟಿಯಿಂದ ಆಚೆ ಬರೋಷ್ಟರಲ್ಲಿ ಈವ್ನಿಂಗ್ ಅರೌಂಡ್ 6 o'clock ಏನೋ ಆಗಿತ್ತು. ಬಟ್ ಹೈವೇಯಲ್ಲಿ ಕೂಡ ಫುಲ್ಲು ಟ್ರಾಫಿಕ್ಕು ಆ್ಯಂಡ್ ಆಪೋಸಿಟಿಂದನೂ ಗಾಡಿಗಳು ಬರ್ತಾಯಿತ್ತು. ಹೈವೇದಲ್ಲಂತೂ 250 ಕಿಲೋಮೀಟರ್ಸ್ ಅಂದ್ಕೊತೀನಿ, ಅಷ್ಟು ಫುಲ್ಲು ಟ್ರಾಫಿಕ್ ಇತ್ತು. ಪ್ರಯಾಗ್ರಾಜಿಗೆ ಬಂದಿರೋರು ಎಲ್ಲರೂ ಕಾಶಿಗೆ ಮತ್ತು ಅಯೋಧ್ಯಕ್ಕೆ ಹೋಗ್ತಾನೆ ಇದ್ದಾರೆ. ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೆಯುತ್ತೆ ಅಂದ್ಬಿಟ್ಟು ತುಂಬ ವರ್ಷದಿಂದನೇ ಎಲ್ಲ ಬರ್ದಿರೋದ್ರಿಂದ ಸೊ ಅಲ್ಲೊಂದು ಎಸ್ಟಿಮೇಟ್ ಹಾಕ್ಕೊಂಡಿದ್ರು ಇಷ್ಟು ಜನ ಬರ್ತಾರೆ. ಸೊ ಗೌರ್ಮೆಂಟ್ ಕೂಡ ಅಷ್ಟೊಂದು ವ್ಯವಸ್ಥೆಗಳು ಮಾಡಿತ್ತು ಇಷ್ಟು ಜನ ಬರ್ತಾರೆ ಅಂದ್ಬಿಟ್ಟು. ಬಟ್ ಕಾಶಿ ಮತ್ತು ಅಯೋಧ್ಯದಲ್ಲಿ ತುಂಬ ರಶ್ ಆಗಿದೆ ಆ್ಯಂಡ್ ಅಯೋಧ್ಯದಲ್ಲಿ 5 hours ಹಿಡಿತಾ ಇದೆ ದರ್ಶನಕ್ಕೆ. ನೀವು ಬರಬೇಕಾದ್ರೇ ಮುಂಚೆನೇ ಮೈಂಡ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಲೈಕ್ ಯಾವುದೇ ಟೆಂಪಲ್ಗೆ ವಿಸಿಟ್ ಮಾಡಬೇಕಾದ್ರೆ ನೀವು ಅಟ್ಲೀಸ್ಟ್ 20 ಕಿಲೋಮೀಟರ್ಸ್ ನಡಿಬೇಕಾಗುತ್ತೆ. ಸಿಟಿಯಿಂದ ಆಚೆನೇ ಅವರು ಸ್ಟಾಪ್ ಮಾಡ್ತಾಯಿದ್ದಾರೆ. ಸೊ ನಾವು ಅಲ್ಲಿಂದ ಗಾಡಿ ಹಾಕ್ಬಿಟ್ಟು ನಡ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಈ ರಿಕ್ಷಾಸ್ ಅಂತೂ ಅವ್ರಿಗೆ ಇಂಟ್ರೆಸ್ಟ್ ಎಲ್ಲ ಬರೋಕ್ಕೆ, ಬಿಕಾಸ್ ಡ್ಯೂ ಟು ಟ್ರಾಫಿಕ್ ಅಲ್ಲಿ ಯಾರೂ ಒಪ್ಕೊತಾ ಇಲ್ಲ ಬರೋಕ್ಕೆ. ಆ್ಯಂಡ್ ಒಪ್ಕೊಂಡಿರೋರು ಕೂಡ ತುಂಬ ಡಬಲ್ ಚಾರ್ಜ್ ಇಲ್ಲಾಂದರೆ ತ್ರಿಬಲ್ ಚಾರ್ಜ್ ಮಾಡ್ತಾಯಿದ್ದಾರೆ. ಸೊ ನಾವು ರಿಟರ್ನ್ ಬಂದಾದಮೇಲೆ ಲೈಕ್ 15 ಕಿಲೋಮೀಟರ್ಸ್ ಆಚೆಗೆ ನಡೆದಾದ್ಮೇಲೆ ನಮಗೆ ಅಲ್ಲಿ ರ್ಯಾಪಿಡೋ ಸಿಕ್ತು. ರ್ಯಾಪಿಡೋ ತೊಗೊಂಡು ಮತ್ತೆ ನಾವು ರಿಟರ್ನ್ ಆದ್ವಿ ಪಾರ್ಕಿಂಗ್ ಪಾಯಿಂಟ್ ಹತ್ರ. ಸೊ ನಾವು ರಿಟರ್ನ್ ಬರಬೇಕಾದ್ರೆ ಸೇಮ್ ಹೋಗಬೇಕಾದ್ರೆ ಹೆಂಗೆ ಮಾತಾಡ್ಕೊಂಡು ರಿಟರ್ನ್ ಬರಬೇಕಾದ್ರೂ ಹಾಗೆ ಮಾತಾಡಿದ್ವಿ. ಅಲ್ಲಿ ಆ ಪರ್ಸನ್ ಯಾರು ಫಸ್ಟು ನಮಗೆ ಕಾಂಟ್ಯಾಕ್ಟ್ ಆದರು ರ್ಯಾಪಿಡೋದಲ್ಲಿ, ಅವರು ಇನ್ನೂ ಇಬ್ಬರನ್ನ ಕರ್ಕೊಬಂದರು. ಟೋಟಲಿ 3 ವೆಹಿಕಲ್ಸಲ್ಲಿ ನಾವು ಬಂದಿದ್ದು. ಅವ್ರು ಏನು ಮಾಡಿದ್ರು, ಫುಲ್ ಅಮೌಂಟ್ನ 1200 rupees ಇಸ್ಕೊಂಡ್ಬಿಟ್ರು. ಆಮೇಲೆ ಅವ್ರು ಬರೋ ಮುಂಚೆನೇ ಅವರು ಹೊಟ್ಟೋದ್ರು. ನೆಕ್ಸ್ಟ್ ನಾವು ಬರೋಷ್ಟರಲ್ಲಿ ಅವರು ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಯಾರು ಅಂತಲೂ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಲೈಕ್ ಈ ಥರ ಫ್ರಾಡ್ ಸ್ವಲ್ಪ ನಡೆಯುತ್ತೆ ಅಲ್ಲಿ. ಸೊ ಯಾರ ಅಮೌಂಟು ಅವ್ರಿಗೆ ಕೊಡಿ, ನೀವು ಹತ್ತಿದ್ರೆ ನಿಮ್ಮದು ಅಮೌಂಟು ಯಾವ ಗಾಡಿಗೆ ಹತ್ತಿದ್ರೆ ಅಷ್ಟೇ, ಎಷ್ಟು ಕೊಡಬೇಕೋ ಅಷ್ಟೇ ಕೊಡಿ, ಜಾಸ್ತಿ ಕೊಡೋಕೆ ಹೋಗಿ. ಸೊ ಅಲ್ಲಿಗೆ ಬಂದಮೇಲೆ ನಾವು ಪಾರ್ಕಿಂಗ್ ಪಾಯಿಂಟಲ್ಲಿ ಕಾರ್ ತೊಗೊಂಡು ರೂಟ್ ಮ್ಯಾಪ್ ಹಾಕ್ಕೊಂಡಾಗ ಬೇರೆ ರೋಡಿಂದ ಹೋಗಬೇಕಾಗಿತ್ತು. ಬಟ್ ಸಿಟಿ ಔಟ್ಸೈಡಿಂದ ಹೈವೇಯಿಂದನೇ ಹೋಗಬೇಕಾಗಿತ್ತು. ಅಲ್ಲಿ ಫುಲ್ ಟ್ರಾಫಿಕ್ ಇತ್ತು ಅಂತ ನಾವು ಶಾರ್ಟ್ಕಟ್ ವೇಲ್ ತೊಗೊಂಡ್ವಿ. ಜಸ್ಟ್ ಒಂದು ರೋಡ್ ಕ್ಲೋಸ್ ಆಗಿರೋದಕ್ಕೆ ಅಗೇನ್ ನಾವು ಪ್ರಯಾಗ್ರಾಜ್ ಒಳಗೆ ಸಿಟಿ ಒಳಗೆ ಬರಬೇಕಾಯಿತು. ಫುಲ್ ಬ್ಯಾರಿಗೇಡ್ಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ತಾರೆ. ಆ್ಯಂಡ್ ನೀವೇನಾದ್ರು ಸಿಟಿ ಬಿಡಬೇಕಂದ್ರೆ ಅರ್ಲಿ ಮಾರ್ನಿಂಗ್ 5 o'clock ಒಳಗೇ ಬಿಡಬೇಕು. ಆಮೇಲೆ ಅಂತೂ ಈ ಥರ ಫುಲ್ ಸಿಟಿ ಟೂರ್ ಆಗೋಗುತ್ತೆ ನಿಮಗೆ. ಅಲ್ಲಿ ಬಂದಿರೋ ಪೊಲೀಸವ್ರಿಗೆ ರೂಟ್ ಗೊತ್ತಿರಲ್ಲ, ಬಿಕಾಸ್ ಅವರು ಬೇರೆ ಕಡೆಯಿಂದ ಬಂದು ಇಲ್ಲಿ ಟ್ರಾನ್ಸ್ಫರ್ ಆಗಿರೋದು. ಟೆಂಪ್ರವರಿ ಬೇಸಸಲ್ಲಿ ಅವ್ರನ್ನ ಹೈರ್ ಮಾಡ್ಕೊಂಡಿರೋದು. ಸೊ ಅವ್ರು ಈ ಕುಂಭಮೇಳ ಇರೋ ತನಕ ಇರ್ತಾರೆ, ಆಮೇಲೆ ಹೊಟ್ಟೋಗ್ತಾರೆ. ಸೊ ಅದಕ್ಕೆ ಅವ್ರಿಗೆ ಅಲ್ಲಿರೋ ಪ್ಲೇಸಸ್ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಸೊ ಇಲ್ಲಿಂದ ಅಲೋಪಿ ಮಂದಿರ್ಗೆ ಹೋಗಬೇಕಾಗಿತ್ತು. ಅದು ಒಂದು ಶಕ್ತಿಪೀಠ. ಬಟ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ ಆ್ಯಂಡ್ ಹೋಗೋಕ್ಕೂ ಬಿಡಲಿಲ್ಲ ನಮಗೆ. ಸೊ ನಾವು ಹೋಗೋಕ್ಕಾಗಲಿಲ್ಲ. 20ಗಿಂತ ಕಡಿಮೆ ಸ್ಪೀಡಲ್ಲಿ ಓಡಿಸ್ತಾ ಇದ್ವಿ, ಬಿಕಾಸ್ ಜನ ಅಷ್ಟು ರಶ್ ಇದ್ದರು. ನೋಡಿ, ಎಷ್ಟು ಹೊರ ನೋಡಿದ್ರೂ ಸೈಡ್ಗೆ ಹೋಗೋಲ್ಲ, ಅವ್ರಿಗೆ ಕೇಳಿಸ್ಕೊಳ್ಳೋದೇ ಇಲ್ಲ. ನಾವು ಕಾರಲ್ಲಿ ಬಂದಿರೋದಕ್ಕೆ ಸ್ವಲ್ಪ ನಮಗೆ ಈಸಿ ಆಯಿತು ಅನಿಸ್ತೈತೆ. ಬಿಕಾಸ್ ನನ್ನ ಫ್ರೆಂಡು ಟ್ರೈನಲ್ಲಿ ಹೋಗಿ ಮತ್ತು ರಿಟರ್ನ್ ಬಸ್ಸಲ್ಲಿ ಬಂದಿರೋದು. ಜಸ್ಟ್ 1 hour ಮುಂಚೆನೇ ಮತ್ತೆ ಪಿಕಿಂಗ್ ಪಾಯಿಂಟ್ನ ಚೇಂಜ್ ಮಾಡಿದ್ರು. ಮೇ ಬಿ ಡ್ಯೂ ಟು ಟ್ರಾಫಿಕ್ ಈ ಥರ ರಶ್ ಇರೋದ್ರಿಂದ ಅವ್ರು ಚೇಂಜ್ ಮಾಡಿರ್ಬೋದು. ಸೊ ನಾವು ಕೂಡ ನಡೆದಿದ್ವಿ, ಲೈಕ್ 15 kilometers ಅರೌಂಡ್ ನಡೆದಿದ್ವಿ. ಬಟ್ ಇಲ್ಲಿರೋ ಜನಗಳದ್ದು ಸಿಚುವೇಶನ್ ನೋಡ್ತಾ ಇದ್ದರೆ ನಮ್ಮದು ಎಷ್ಟೋ 15% ಅಷ್ಟೇ ಕಷ್ಟಪಟ್ಟಿದ್ವಿ ಅಂತ ಅನಿಸುತ್ತೆ. ನೀವು ಪ್ರಯಾಗ್ರಾಜ್ಗೆ ಹೋಗ್ತಾಯಿದ್ರೆ ಎಷ್ಟು ಡ್ರೆಸ್ಸಸ್ ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳಿ. ಆ್ಯಂಡ್ ಬಿಕಾಸ್ ವಾಕಿಂಗ್ ತುಂಬ ಜಾಸ್ತಿ ಇರುತ್ತೆ. ನಮ್ಮದು ಕಾರ್ ಇತ್ತು, ಸೊ ನಾವು ಕಾರಲ್ಲಿ ಬಿಟ್ಬಿಟ್ವಿ ಲಗೇಜಸ್ ಎಲ್ಲ. ಜಸ್ಟ್ 1 pair ಮಾತ್ರ ಕ್ಯಾರಿ ಮಾಡಿದ್ದು ನಾವು. ಆ್ಯಂಡ್ ರಿಟರ್ನ್ ಬರಬೇಕಾದ್ರೆ ವಾಟರ್ ಕೂಡ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ಎಷ್ಟೊಂದು ಜನ 6 liters ಅಂತೆ, 10 liters ಬಾಟಲ್ ಅಂತೆ ಎಷ್ಟಂತೂ ತೊಗೊಂಡು ಕ್ಯಾರಿ ಮಾಡ್ತಾಯಿದ್ರು. ಬಟ್ ಅಷ್ಟೆಲ್ಲ ಬೇಕಾಗಿಲ್ಲ ಅಂತ ಅನಿಸುತ್ತೆ ನನಗೆ. ಕಂಫರ್ಟಬಲ್ ಶೂಸ್ ಇಲ್ಲಾಂದರೆ ಸ್ಲಿಪ್ಪರ್ಸ್ನ ಯೂಸ್ ಮಾಡಿ, ಬಿಕಾಸ್ ತುಂಬ ವಾಕ್ ಮಾಡಬೇಕಾಗುತ್ತೆ ನೀವು.
ನಿಮಗೆ ರೂಟ್ ಗೊತ್ತಾಗಲಿಲ್ಲ ಅಂದರೆ ಪೊಲೀಸ್ ಅವ್ರನ್ನಂತೂ ಕೇಳೋಕ್ಕೆ ಹೋಗಬೇಡಿ. ಮ್ಯಾಪ್ ಹಾಕ್ಕೊಳ್ಳಿ, ಗೂಗಲ್ ಮ್ಯಾಪಲ್ಲಿ ಕರೆಕ್ಟಾಗಿ ತೋರಿಸುತ್ತೆ ಯಾವ ಕಡೆ ಹೋಗಬೇಕು ಅಂತ. ಇಫ್ ಇನ್ ಕೇಸ್ ನಿಮಗೆ ಒಂದು ಕಡೆ ಬ್ಯಾರಿಗೇಡ್ಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದರೆ, ಸ್ವಲ್ಪ ಮುಂದೆ ನಡ್ಕೊಂಡು ಹೋದರೆ ಇನ್ನೊಂದು ಬ್ಯಾರಿಗೇಡ್ ಬಿಟ್ಟಿರ್ತಾರೆ. ಒಂದು ಹೋಗೋಕ್ಕೆ ಬಿಟ್ಟಿರ್ತಾರೆ, ಒಂದು ಬರೋಕ್ಕೆ ಬಿಟ್ಟಿರ್ತಾರೆ. ಲೈಕ್ ಒನ್ ವೇ ಆ ಥರ ಮಾಡಿದ್ದಾರೆ. ಪೊಲೀಸವ್ರನ್ನಂತೂ ನೀವು ರೂಟ್ನ ಕೇಳೋಕ್ಕೆ ಹೋಗಬೇಡಿ. ಬಿಕಾಸ್ ಅವರು ನಿಮ್ಮನ್ನ ಬೇಕು ಅಂತಲೇ ಡೈವರ್ಟ್ ಮಾಡಿಬಿಟ್ಟು ಬೇರೆ ರೂಟಿಂದ ಕಳಿಸ್ತಾರೆ. ಇವಾಗ ಈ ಕಡೆ ಜಾಸ್ತಿ ರೇಷ್ ಆಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಾದರೆ ಅವ್ರು ಬೇಕಂತಲೇ ನಿಮಗೆ ರಾಂಗ್ ಡೈರೆಕ್ಷನ್ಸ್ ಹೇಳ್ಬಿಟ್ಟು, ರಾಂಗ್ ಡೈರೆಕ್ಷನ್ಸ್ಗಿಂತ ಲಾಂಗ್ ಆಗಿರೋ ಡೈರೆಕ್ಷನ್ಸ್ ಹೇಳ್ತಾರೆ. ನೀವು ನಡೆದು ಸುಸ್ತಾಗಿ ಹೋಗ್ತೀರಾ, ಎನರ್ಜಿ ಎಲ್ಲ ಅಲ್ಲೇ ವೇಸ್ಟ್ ಆಗುತ್ತೆ. ನಾವು ಎಲ್ಲ ಕಡೆ ಡೈರೆಕ್ಷನ್ಸಿಂದನೂ ಟ್ರೈ ಮಾಡಿದ್ವಿ ಸಿಟಿ ಆಚೆ ಹೋಗಬೇಕು ಅಂತ. ಎಲ್ಲೋದ್ರೂ ಒಂದು ಲೂಪ್ ಥರ ಅಲ್ಲೇ ಪ್ರಯಾಗ್ರಾಜ್ ಒಳಗೇ ತಿರುಗ್ತಾ ಇದ್ವಿ. ಎಷ್ಟು ಡೈರೆಕ್ಷನ್ಸ್ ಇದೆಯೋ ಪ್ರಯಾಗ್ರಾಜಿಗೆ ಬರೋಕ್ಕೆ ಅಷ್ಟು ಡೈರೆಕ್ಷನ್ಸಿಂದನೂ ನಾವು ಪ್ರಯಾಗ್ರಾಜ್ನ ನೋಡಿದ್ದೀವಿ. ನಾವು ಎಂಟ್ರಿ ಆಗಿದ್ದು ಗಂಗಾ ರಿವರ್ ಕಡೆಯಿಂದ. ದೆನ್ ಇಲ್ಲಿ ನಾವು ಸುತ್ತಕೊಂಡು ಯಮುನಾ ರಿವರ್ ಕಡೆಯಿಂದ ಎಕ್ಸಿಟ್ ಆದ್ವಿ. ಸೊ ನೀವು ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ನೋಡಿದ್ರು ಬ್ಯಾರಿಗೇಡ್ಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ತಾರೆ. ಆ್ಯಂಡ್ ಫೈನಲಿ ನಾವೇ ಒಂದು ಬ್ಯಾರಿಗೇಡ್ನ ಸೈಡ್ಗೆ ಹಾಕ್ಬಿಟ್ಟು ನಾವು ಎಕ್ಸಿಟ್ ಆಗಿದ್ದು. ನಾವು ಪೊಲೀಸವ್ರಂತೂ ಬಿಡಲೇ ಇಲ್ಲ. ನಾವು ಹೇಳಿದ್ವಿ ನಾವು ಎಲ್ಲ ಕಡೆ ಎಕ್ಸಿಟಿಂದನೂ ಟ್ರೈ ಮಾಡಿ ಆಗಲಿಲ್ಲ, ಅದಕ್ಕೆ ನಾವು ಈ ಕಡೆ ಬಂದಿದ್ವಿ, ನಾವು ಸಿಟಿಯಿಂದ ಆಚೆ ಹೋಗಬೇಕು ಬಿಡಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕಾನ್ವರ್ಸೇಷನ್ ಅಂದರೆ ಸ್ವಲ್ಪ ಜಗಳ ಟೈಪಲ್ಲೇ ಆಯಿತು. ನಾವಲ್ಲದೆ ಇನ್ನೂ 3-4 ಜನನೂ ಇದ್ದರು. ಸೊ ಅದಕ್ಕಂತಲೇ ಬ್ಯಾರಿಗೇಡ್ಸ್ನ ಮೂವ್ ಮಾಡೋಕ್ಕೆ ಬಿಟ್ಟರು. ಇಲ್ಲಾಂದರೆ ಇವತ್ತು ಫುಲ್ ಒಂದು ದಿವಸ ಎಲ್ಲ ಪ್ರಯಾಗ್ರಾಜಲ್ಲೇ ಸುತ್ಕೊಂಡಿರಬೇಕಾಗಿತ್ತು. ಲೋಕಲ್ ಗಾಡಿಗಳಿರುತ್ತಲ್ಲ, UP ಗಾಡಿಗಳಿಗೆ ಅವ್ರೇನು ಮಾತಾಡ್ತಾಯಿಲ್ಲ. ಬಟ್ ಬೇರೆ ಸ್ಟೇಟಿಂದ ಬಂದಿರೋ ಗಾಡಿಗಳಿಗೆ ಸುಮ್ಮನೆ ಸ್ಟಾಪ್ ಮಾಡಿಬಿಟ್ಟು ಮನೆ ಕೂಡ ಲೂಟ್ ಮಾಡ್ತಾಯಿದ್ದಾರೆ. ನಮ್ಮದು ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಜಸ್ಟ್ ಪೇಪರ್ಸ್ ಎಲ್ಲ ಕೇಳಿದ್ರು. ಪೇಪರ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಾದ್ಮೇಲೆ ಆಮೇಲೇನು ಅವರು ಏನೋ ಒಂಥರ ಸ್ಟೋರಿ ಕ್ರಿಯೇಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿರೋರು ಹೇಳಿದ್ರು ಜಸ್ಟ್ 200 ಕೊಟ್ಬಿಟ್ಟು ಮೂವ್ ಆಗಿಲ್ಲ ಅಂದರೆ ಬಿಡಲ್ಲ ನಿಮ್ಮನ್ನ, ಹಿಂಗೇ ಟೈಮ್ ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು. ಸೊ ಇದಂತೂ ನನಗೆ ಇಷ್ಟ ಆಗಲಿಲ್ಲ. ಇದೇ ಥರ ನಮಗೆ UPಯಲ್ಲೇನು ನಡೀತು ಆ್ಯಂಡ್ ನಾಗ್ಪುರ ಹತ್ರನೂ ನಡೀತು. UP ಗಾಡಿ ನೀವು ಆಪೋಸಿಟ್ ಬಂದ್ರೂ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಯಾವ ಕಡೆಯಿಂದ ಲೆಫ್ಟ್ ಸೈಡಲ್ಲಿ ಹೋಗಬೇಕಾಗಿರೋದು ರೈಟ್ ಸೈಡ್ ಬಂದ್ರೂ ಅವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಒನ್ ವೇ ರೋಡ್ ಇದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಬೇರೆ ಸ್ಟೇಟ್ ಗಾಡಿನ ನೋಡಿದ್ರೆ ಮಾತ್ರ ಸ್ಟಾಪ್ ಮಾಡಿಬಿಟ್ಟು ಚಲನ್ ಆಗ್ತಾರೆ. ಆ್ಯಂಡ್ ನಿಮಗೇನು ರಿಸಿಪ್ಟ್ ಏನು ಕೊಡಲ್ಲ, ಸುಮ್ಮನೆ ಅವರೇ ಪಾಕೆಟ್ಗೆ ಇಸ್ಕೊತಾರೆ ಅಷ್ಟೇ. ಫ್ಯೂಯಲ್ ಹಾಕ್ಸ್ಕೋಬೇಕಾದ್ರೂ ಒಂದು ಇಶ್ಯೂ ಆಯಿತು ನಮಗೆ. ಲೈಕ್ ಒಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಮಾತ್ರ ಇರೋದು, ಇನ್ನೊಂದು ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಮಾತ್ರ ಇರೋದು. ಆ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ ರೆಸ್ಟ್ ಕಡಿಮೆ ಮಾಡೋಕ್ಕೆ ಅಂತ. ಆನ್ ವೇ ಟು ಪ್ರಯಾಗ್ರಾಜ್ ನಿಮಗೆ ಈ ಥರ ಸ್ಮಾಲ್ ಟೆಂಟ್ಸ್ ಕಾಣಿಸುತ್ತೆ. ಅಲ್ಲಿ ನಿಮಗೆ ಫ್ರೀ ಫುಡ್ಡು ಆ್ಯಂಡ್ ಲೋಕಲ್ TV ಚಾನಲ್ ಕವರ್ ಮಾಡ್ತಾರೆ. ಅಲ್ಲೊಂದು ಜಾಮ್ ಆಗಿತ್ತು ಆ ಕಡೆ ಸೈಡು, ರೈಟ್ ಸೈಡಲ್ಲಿ. ಸೊ ಇಲ್ಲಿಗೆ ನಮ್ಮ ಪ್ರಯಾಗ್ರಾಜ್ ವ್ಲಾಗ್ ಎಂಡ್ ಆಗುತ್ತೆ. ನೀವು ಪ್ರಯಾಗ್ರಾಜ್ ಹೋಗಿದ್ರೆ ನೀವೇನು ಪ್ರಾಬ್ಲಮ್ಸ್ನ ಇಶ್ಯೂಸ್ನ ಫೇಸ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನಿಸುತ್ತೆ. ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ ನಿಮಗೆ. ಬಾಯ್.